ಅಣ್ಣ ಚಂಚಲ ಕರ್ಕೊಂಡು ಹೋಗ್ತಾ ಇದ್ದಾಳೆ. ದಶರಥ, ನೋಡು ಅಲ್ಲಿ ಚಂಚಲ ನನ್ನ ಮಗಳನ್ನ ಹೇಗೆ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ. ನಾವೇನು ಅನ್ಯಾಯ ಮಾಡಿದೀವೋ ಅವಳಿಗೆ? ನಮ್ಮ ಕುಟುಂಬದ ಮೇಲೆ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದಾಳೆ. ಅಂದ್ರೆ ಇಷ್ಟು ದಿನದಿಂದ ನನ್ನ ತಂಗಿ ಚಂಚಲ ಹತ್ರನೇ ಇದ್ದಾಳೆ ಅಂತಾಯ್ತು. ತಪ್ಪಿಸ್ಕೊಂಡು ಕಷ್ಟಪಟ್ಕೊಂಡು ನನ್ನ ಹತ್ರ ಬಂದಿದ್ರೆ ಮತ್ತೆ ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾಳೆ. ನೋಡಿ ಎಷ್ಟು ಬ್ಯಾಡ್ ಲಕ್ ಅಂತ. ಅವ್ರ ಈ ಮನೆಗ್ ಬಂದು ಕೂಡ ನಾವ್ ಯಾರು ಅವ್ರನ್ನ ನೋಡ್ಲಿಲ್ವಲ್ಲ. ಅದು ಸರಿನೇ. ನನ್ನ ತಂಗಿ ನನ್ನಿಂದ ದೂರನೇ ಇರಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದೆ ಅನ್ಸುತ್ತೆ. ಅದಕ್ಕೇನೆ ಹೀಗೆಲ್ಲ ಆಗಿದ್ದು. ದಶರಥ, ಏನಾದ್ರೂ ಮಾಡು. ಆ ಚಂಚಲ ಕೈಯಿಂದ ನನ್ನ ಮಗಳನ್ನ ಬಿಡಿಸ್ಕೊಂಡ್ ಬಾ. ಮೊದಲು ಆ ಚಂಚಲಗೆ ಫೋನ್ ಮಾಡು. The number you dialed is not in service. ಅವಳ ನಂಬರ್ಗೆ ಫೋನ್ ಹೋಗ್ತಿಲ್ಲಮ್ಮ. ನಂಬರ್ ಬದಲಾಯಿಸಿದಾಳೆ ಅನ್ಸುತ್ತೆ. ಈ ಚಂಚಲನ್ ಅಂತವ್ರು ಒಂದೇ ನಂಬರ್ ಇಟ್ಕೊಂಡಿರಲ್ಲ, ಚೇಂಜ್ ಮಾಡ್ತಾ ಇರ್ತಾರೆ. ಪೊಲೀಸರಿಗೆ ಫೋನ್ ಮಾಡಿ. ಪಾಪ ಇಷ್ಟು ವರ್ಷದಿಂದ ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ. ಇನ್ ಒಂದು ಕ್ಷಣ ಅವಳಲ್ಲಿದ್ರು ನಾವಿಲ್ಲಿ ಕಷ್ಟ ಪಡ್ಬೇಕಾಗತ್ತೆ. ಅತ್ತೆ ಚಂಚಲನ ಹತ್ರ ಇರೋದು ಗೊತ್ತಾಗಿರೋದ್ರಿಂದ ಪೊಲೀಸರು ಖಂಡಿತ ಅವಳನ್ನು ಹಿಡಿತಾರೆ. ಚಂಚಲ ಸಿಕ್ಕಾಕೊಂಡ್ರೆ ಮಿನಿಸ್ಟರ್ ಅನ್ಕೊಂಡಿರೋದಾಗಲ್ಲ, ಆಮೇಲೆ ನಾನು ಅನ್ಕೊಂಡಿರೋದು ಆಗಲ್ಲ. ಬೇಗ ಹೇಳಬೇಕು. ಹಲೋ ಸರ್, ಒಂದು ಮುಖ್ಯವಾದ ವಿಷಯ ಹೇಳುವಲಿ. ಸರ್, ಚಂಚಲ ಸರಿ ಸ್ವಾಮಿ, ಇಡ್ತೀನಿ. ಹಲೋ 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 ಹಲೋ, ಇವನ್ಗೇನು ಹುಚ್ಚ? ಏನೋ ಮುಖ್ಯವಾದ ಮ್ಯಾಟ್ರ್ ಇದೆ ಅಂತ ಹೇಳಿ ಏನು ಮಾತಾಡ್ದೇನೆ ಫೋನ್ ಕಟ್ ಮಾಡಿಬಿಟ್ಟ.
ಯಾರಿಗೆ ಫೋನ್ ಮಾಡಿದೆ ಈಗ? ಅದು ನಮ್ಮ ಸ್ವಾಮಿಗಳಿಗೆ. ಹೇ, ನೀನೇ ಒಬ್ಬ ಕಳ್ ಸ್ವಾಮೀಜಿ. ನಿನ್ ಜೊತೆಗೆ ಇನ್ನೊಬ್ಬ ಸ್ವಾಮಿನ? ಯಾರ ಜೊತೆ ಮಾತಾಡ್ತಿದ್ಯೋ ಹೇಳು. ಅದು ನಿನಗೆ ಬೇಕಾಗಿಲ್ಲ ಊರ್ಮಿಳಾ. ಬೇಕಾಗಿಲ್ವಾ? ಆ ಶ್ರವಂತಿಗೆ ಫುಲ್ ಸಪೋರ್ಟ್ ಮಾಡಿ ಇವಾಗ ಉಲ್ಟಾ ಸೀದಾ ಮಾವನ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಿನ್ ಮೇಲೆ ನನಗೆ ಅನುಮಾನ ಬಂತು. ನನಗ್ ಗೊತ್ತಿಲ್ಲದೆ ನೀನೇನೋ ಮಾಡ್ತಿದ್ಯಾ ಅಂತ. ಹೌದು, ಮಾಡ್ತಾ ಇದ್ದೀನಿ. ಏನಿವಾಗ? ಅಲ್ಲ, ನಾನು ಒಬ್ಬನೇ ಅಂತೀಯಲ್ಲ. ನೀನ್ ಶ್ರವಂತಿಗೆ ಸಪೋರ್ಟ್ ಮಾಡ್ಲಿಲ್ವಾ? ದೊಡ್ಡಮ್ಮ ಮಾಡ್ಲಿಲ್ವಾ? ಅವ್ರವ್ರ ಸ್ವಾರ್ಥ ಅವ್ರವ್ರದ್ದು. ಹಾಗಾದ್ರೆ ನಿನಗ್ ನನ್ ಸಪೋರ್ಟ್ ಬೇಕಾಗಿಲ್ಲ ಅಂತಾಯ್ತು. ಬೇಡ. ಇಷ್ಟ ದಿನ ಸಪೋರ್ಟ್ ಮಾಡಿ ಏನ್ ಮಾಡ್ದೆ? ಶ್ರವಂತಿ ಜೊತೆ ದೇವಾಂಶ್ ಮದ್ವೆ ಆಗುತ್ತೆ, ನಂದೇ ರಾಜ್ಯಾಧಿಪತಿ ಅಂದೆ. ಶ್ರವಂತಿನೂ ಹೋದ್ಲು. ಈಗ ಜಾನಕಿ ಜೊತೆ ದೇವಾಂಶ್ ಮದ್ವೆ, ಮತ್ತೆ ಅದೇ ಮಾತು ಹೇಳ್ದೆ. ಈಗ ಜಾನಕಿನೂ ಸೋದರ ಸೊಸೆ ಅಲ್ಲ ಅಂತ ಗೊತ್ತಾಯ್ತು. ಇನ್ನೇನ್ ಮಾಡ್ತೀಯ ನೀನು? ಹಾ, ಇಷ್ಟು ದಿನ ಮಾಡಿರೋದೇ ಸಾಕು. ಇನ್ಮೇಲೆ ನನ್ಗೇನ್ ಬೇಕೋ ನಾನು ಮಾಡ್ಕೋತೀನಿ. ಇನ್ನೊಂದು ವಿಷಯ, ರಾಜ್ಯ ಇದ್ರೆ ರಾಣಿ ಹೇಗಿದ್ರು ಬರ್ತಾಳೆ. ಆದ್ರೆ ರಾಣಿ ಅಂತ ಫೀಲ್ ಮಾಡ್ಕೊಂಡಿದ್ ಮಾತ್ರಕ್ಕೆ ರಾಜ್ಯನೂ ಸಿಗಲ್ಲ, ರಾಜನೂ ಬರಲ್ಲ. ಆದ್ರಿಂದ ಆ ಫೀಲಿಂಗ್ ಅಲ್ಲಿರೋ ಅವಶ್ಯಕತೆ ಇಲ್ಲ. ಏಯ್, ನನ್ನೇ ಬೇಡ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏಯ್, ಏನಾಗುತ್ತೆ? ನನ್ನ ಬಗ್ಗೆ ದೊಡ್ಡಪ್ಪಂಗೆ ಹೇಳ್ತೀಯಾ? ನಾನು ಮಾಡಿರೋದ್ರಲ್ಲೆಲ್ಲ ನಿನ್ ಪಾಲಿದೆ. ನಾನು ಸಿಕ್ಕಾಕೊಂಡ್ರೆ ನೀನು ಸಿಕ್ಕಾಕೊಂಡಂಗೆ. ಆದ್ರಿಂದ ನೀನು ಹೇಳೋದಿಲ್ಲ ತಾನೇ? ಟೇಕ್ ಕೇರ್. ನನ್ನನ್ನೇ ರಿಜೆಕ್ಟ್ ಮಾಡ್ತಾನಾ? ನಾನಿಲ್ದೆ ಅದೇನ್ ಸಾಧಿಸ್ತಾನೆ ಅಂತ ನಾನು ನೋಡ್ತೀನಿ. ಇವನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಏನ್ ಮಾಡ್ಬೇಕು ಅಂತ ಇದ್ದಾನೆ? ಅಷ್ಟಕ್ಕೂ ಇವನಿಂದ ಯಾರಿದ್ದಾರೆ? ಹೋಗೋವಾಗ ಅಮ್ಮ ಅಪ್ಪನ ಜೊತೆ ಬರ್ತೀನಿ, ನಾನೇ ಸೊಸೆ ಅಂತ ಅತ್ತೆ ಹತ್ರ ಹೇಳಿಸ್ಕೊತೀನಿ ಅನ್ಕೊಂಡೆ. ಆದ್ರೆ ಎಲ್ಲ ಸುಳ್ಳಾಗೋಯ್ತು. ಈ ಜನ್ಮದಲ್ಲೇ ಈ ಮನೆ ಸೊಸೆ ಅಂತ ಅನ್ನಿಸ್ಕೋತೀನ? ಅಷ್ಟಕ್ಕೂ ಈ ಮನೇಲಿ ನನ್ನ ಸ್ಥಾನ ಆದ್ರೂ ಏನು? ಇನ್ಸ್ಪೆಕ್ಟ್ರೆ, ಚಂಚಲ ನನ್ನ ತಂಗಿನ ಹೇಳ್ಕೊಂಡು ಹೋಗಿದ್ದಾಳೆ. ಅವಳು ಫೋನಿಗೆ ಸಿಗ್ತಾ ಇಲ್ಲ. ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಲ. ಅವಳು ಎಲ್ಲೇ ಇದ್ರೂ ಆದಷ್ಟು ಬೇಗ ಅವಳನ್ನು ಹುಡುಕ್ಬೇಕು. ಅರ್ಥ ಆಯ್ತು ದಶರಥ್ ರಾಮ್ ಅವರೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಚಂಚಲ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನಿಮ್ಮ ತಂಗಿನ ನಿಮಗೆ ಒಪ್ಸೋ ಜವಾಬ್ದಾರಿ ನಂದು. ಏಯ್, ಅಲ್ಲೇ ನಿಂತ್ಕೋ. ನಿಮ್ಮ ಅಪ್ಪ ಅಮ್ಮ ಎಲ್ಲಿ? ಕರ್ಕೊಂಬಂದಿಲ್ವಾ? ಏನ್ ನೋಡ್ತಿದ್ಯಾ? ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಕರ್ಕೊಂಬರ್ತೀನಿ ಅಂತ ನೀನ್ ಹೋದ್ಯಲ್ಲ.
ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಬಂದಿಲ್ವಾ? ಅಯ್ಯೋ, ಅಮ್ಮ ಅಪ್ಪ ಗೊತ್ತಾದ್ರು ಅನ್ನೋ ಸಂತೋಷದಲ್ಲಿ ಎಲ್ಲರ ಹತ್ರನೂ ಹೇಳ್ಬಿಟ್ಟಿದ್ದೆ. ಬೇರೆ ಆ ವಿಷಯ ಮರ್ತೇ ಹೋದೆ. ಇವಾಗ ಏನು ಹೇಳೋದು? ಏನಮ್ಮ ಜಾನಕಿ, ನಿನಗ್ ಬೇರೆ ಅಪ್ಪ ಅಮ್ಮ ಇದಾರೇನಮ್ಮ? ನೀನು ನಮ್ ಶಾಂತನ್ ಮಗಳಲ್ವಾ? ಅಜ್ಜಿ, ನಿಮ್ಗಿನ್ನೂ ಅರ್ಥ ಆಗ್ತಿಲ್ವಾ? ಬೇರೆ ತಂದೆ ತಾಯಿ ಇದ್ದಾರೆ ಅಂದ್ರೆ ನಿಮಗ್ ಮೊಮ್ಮಗಳಲ್ಲ ಅಂತಲ್ವಾ? ಇಷ್ಟು ಸಿಂಪಲ್ ವಿಷಯನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಹೇಗೆ? ಅಷ್ಟಕ್ಕೂ ನಾನ್ ಎತ್ತಾಡಿಸ್ದಂತ ನನ್ನ ಸೋದ್ರ ಸೊಸೆ ಇದಾಳೋ ಇಲ್ವೋ, ಬರ್ತಾಳೋ ಇಲ್ವೋ ಅಂತ ಕಾಯ್ತಾ ಬದುಕ್ತಾ ಇದ್ವಿ. ಆ ಶ್ರವಂತಿ ಸೋದ್ರ ಸೊಸೆ ಅಂತ ಬಂದು ನಮಗ ಆಸೆ ಹುಟ್ಸಿದ್ಲು. ಆಮೇಲೆ ಅವಳಲ್ಲ ಅನ್ನೋದು ಗೊತ್ತಾಯ್ತು. ಅವಳಲ್ಲ ಅಂತ ಗೊತ್ತಾದ್ಮೇಲೆ ನೀನೇ ನನ್ನ ಸೋದ್ರ ಸೊಸೆ ಅಂತ ಅನ್ಕೊಂಡೆ. ನೀನು ಮೋಸ ಮಾಡ್ತಿದ್ಯಾ? ಮೋಸ ಅಂತ ಗೊತ್ತಾದ್ಮೇಲೂ ಇನ್ನು ಮೋಸನಾ ಅಂತ ಕೇಳ್ತಿದ್ದೀರಲ್ಲ ಅತ್ತೆ. ಆ ಶ್ರವಂತಿ ಕೊಟ್ಟಿದ್ ಶಿಕ್ಷೆನ ಈ ಜಾನಕಿಗೂ ಕೊಡ್ಬೇಕು ಮಾವ. ಸುಮ್ನಿರೋ ಊರ್ಮಿಳಾ. ಶ್ರವಂತಿ ನನ್ನ ಸೋದರ ಸೊಸೆ ಅನ್ಕೊಂಡು ಬಂದಾಗ ಅದರ ಹಿಂದೆ ಸ್ವಾರ್ಥ ಇತ್ತು, ಚಂಚಲನ್ ಕುತಂತ್ರ ಇತ್ತು. ಆದರೆ ಇವಳು ಹಾಗಲ್ಲ. ನಿನ್ನಲ್ಲಿ ಪ್ರೀತಿ ಅಭಿಮಾನನ ಬಿಟ್ರೆ ಯಾವತ್ತೂ ನಿನ್ನಲ್ಲಿ ಸ್ವಾರ್ಥ ಕಾಣಿಸ್ಲಿಲ್ಲ. ಆಸ್ತಿ ಬರೆದುಕೊಟ್ರು ಬೇಡ ಅಂತ ವಾಪಸ್ ಕೊಟ್ಬಿಟ್ಟೆ. ಯಾವುದೋ ಸಂಬಂಧ ಉಳಿಸ್ಕೊಳ್ಳೋಕೆ ನೀನು ಒದ್ದಾಡ್ತಿದ್ಯಾ ಅನ್ನೋದು ಗೊತ್ತಾಗತ್ತೆ ಹೊರತು ನಿನ್ನಲ್ಲಿ ಈ ಸಮಯದಲ್ಲಿ ನನ್ನ ಮೊಮ್ಮಗಳು ಅಲ್ಲ ಅಂತಂದ್ರೆ ನನಗೆ ತಡ್ಕೊಳಕ್ಕಾಗಲ್ಲಮ್ಮ, ನಂಗೆ ತಡ್ಕೊಳಕ್ಕಾಗಲ್ಲ. ನಿಜ ಹೇಳಮ್ಮ, ನೀನ್ ನನ್ನ ಮೊಮ್ಮಗಳು ತಾನೇ? ಇಲ್ಲ ಅತ್ತೆ, ಅವಳು ಬಾ ಯಾರೇ ಅವಳೇ ಹೇಳಿದ್ಲು. ಸಿಕ್ಕಾಕೊಂಡಿರೋದಕ್ಕೆ ಈಗ ಮೌನವಾಗಿರೋದು.
ಇವಾಗ ಹೇಳು, ನೀನ್ ನನ್ನ ಸೋದರ ಸೊಸೆ ಅಲ್ಲ ಅಲ್ವಾ? ಅಲ್ಲ ತಾನೇ? ಇಲ್ಲ ಅತ್ತೆ. ಸೋದರ ಸೊಸೆ ಅಲ್ಲ ಅಂತ ಹೇಳಿದ್ಮೇಲೂ ಇನ್ನೂ ಅತ್ತೆ ಅಂತ ಕರೀತಿದ್ಯಲ್ಲ? ಸೋದರ ಸೊಸೆ ಆಗದೆ ಹೋದ್ರು ಅವರು ನನಗೆ ಅತ್ತೆ. ಇದನ್ ಮಾತ್ರ ಯಾರೂ ಬದಲಾಯಿಸಕ್ಕಾಗಲ್ಲ. ಏನು ಮತ್ತೆ ಹೊಸ ಕತೆ ಶುರು ಮಾಡ್ತಿದ್ಯಾ? ಇಲ್ಲಿ ನಿನ್ ಕತೆನ ಯಾರೂ ಕೇಳಲ್ಲ. ಯಾರೇ ನೀನು? ಸೋದರ ಸೊಸೆ ಅಂತ ಯಾಕೆ ಸುಳ್ಳು ಹೇಳ್ದೆ? ಹೇಳು, ಯಾವ ಕಾರಣಕ್ಕೆ ನಮ್ಮ ಮನೆಗೆ ಬಂದೆ? ಆಸ್ತಿಗೋಸ್ಕರ ಅನ್ಕೊಂಡ್ರೆ ಅಲ್ಲ ಅಂದೆ, ಮತ್ತೆ ನಮ್ಮ ಪ್ರಾಣ ತೆಗಿಯಕ್ ಬಂದಿದ್ಯಾ? ನಿನ್ನ ಉದ್ದೇಶ ಏನು? ಆ ಶ್ರವಂತಿ ಹಿಂದೆ ಚಂಚಲ ಇದ್ದ ಹಾಗೆ ನಿನ್ನ ಹಿಂದೆ ಯಾರಾದ್ರೂ ಇದ್ದಾರಾ? ಇದಾಳಲ್ವಾ ಅತ್ತೆ ಆ ಮುದ್ಕಿ? ಆವತ್ತು ಆ ಮದ್ವೆಗ ಮುದ್ಕಿ ಬಂದು ನಮ್ ಹತ್ರ ಜಗಳ ಆಡಿ ಇವಳೆ ಸೋದರ ಸೊಸೆ ಅಂದ್ಲು. ಯಾರವಳು? ಯಾರು ಅಂತ ಹೇಳು. ಅವಳು ಯಾರು ಅಂತ ಹೇಳು. ಅದು ನಾನೇ.